ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಯುವ ನಿಧಿ ಬಗ್ಗೆ ನಿಮಗೂ ಸ್ವಲ್ಪ ಮಾಹಿತಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ನೀವೇನಾದರೂ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಮೊದಲಿಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದೇ ರೀತಿ ನಿಮಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗ್ತಿದೆ. ಯುವ ನಿಧಿ ಆಗಿರ್ಬೋದು, ಗೌರ್ಮೆಂಟ್ ಕಡೆಯಿಂದ ಯಾವುದೇ ಸ್ಕೀಮ್ ಬಂದರೂ ನಿಮಗೆ ನಾವು ತಿಳಿಸುವಂತ ಕೆಲಸ ಮಾಡ್ತೀವಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈಗ ಟಾಪಿಕ್ಗೆ ಬಂದ್ಬಿಡೋಣ. ಏನಂದ್ರೆ ಜುಲೈ ಮಂತ್ ಅಮೌಂಟು ಕೆಲವೊಂದು ಸ್ಟೂಡೆಂಟ್ಗಳಿಗೆ ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ. ಅದು ಯಾಕೆ ಅಂತ ನೋಡ್ತಾ ಹೋದ್ರೆ ನಾವು ಸಹ ಯುವ ನಿಧಿ ಹೆಲ್ಪ್ಲೈನ್ಗೆ ಸಹ ಕಾಲ್ ಮಾಡಿ ಕೇಳಿದೆ. ಅವರು ಸಹ ಹೇಳಿದರು ನಾವು ಫಂಡ್ ಇಲ್ಲಾರ್ಕೆ ಅವರಿಗೆ ಅಮೌಂಟ್ ನಾವು ಹಾಕಿಲ್ಲ, ಮತ್ತು ಈ ಮಂತ್ ಒಳಗಾಗಿ ಫಂಡ್ ಬಂದ್ರೆ ಅವರಿಗೆ ಜುಲೈ ಮಂತ್ದ ಅಮೌಂಟ್ ನಾವು ಕ್ರೆಡಿಟ್ ಮಾಡ್ತೇವೆ ಅಂತ ಅವರು ಹೇಳಿದರು. ಅದಕ್ಕಾಗಿ ಮತ್ತು ನಿಮಗೆ ಅಮೌಂಟ್ ಜುಲೈ ಅಮೌಂಟ್ ಬರಬೇಕಂದ್ರೆ ನಿಮ್ಮ ಸ್ಟೇಟಸ್ ನಲ್ಲಿ DBT ಪುಷ್ಡ್ ಅಂತ ಇದ್ರೆ ಮಾತ್ರ ಅಮೌಂಟ್ ಬರುತ್ತೆ ಅಂತ ಅವರು ಹೇಳಿದ್ದಾರೆ. ಮತ್ತು ನಿಮ್ಮದು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಯಾವ ರೀತಿ ಸ್ಟೇಟಸ್ ಶೋ ಆಗ್ತಾ ಇದೆ. ಅಂದ್ರೆ DBT ಪುಷ್ಡ್ ಅಂತ ಇದ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ. ಅವರು ಸಹ ಅದನ್ನೇ ಹೇಳಿದ್ದಾರೆ. ಮತ್ತು ನಿಮಗೆ ಯಾವ ರೀತಿ ಶೋ ಆಗ್ತಾ ಇದೆ ಅಂತ ನೀವು ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮತ್ತು ನೀವೆಲ್ಲ ಕೇಳಬಹುದು ಆಗಸ್ಟ್ದು ಯಾವಾಗ ನಮಗೆ ಅಮೌಂಟ್ ಬರುತ್ತೆ ಯುವ ನಿಧಿ ಅಮೌಂಟ್ ಅಂತ. ನೀವು ಏನಂದ್ರೆ ಅವರು ಹೇಳಿದ ಹಾಗೆ ಈ ಮಂತ್ ಒಳಗಾಗಿ ಯುವ ನಿಧಿ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಅಂದ್ರೆ ಆಗಸ್ಟ್ ಮಂತ್ದು ಅಪ್ಡೇಟ್ ಆಗುತ್ತೆ. ಸ್ಟೇಟಸ್ ಅಪ್ಡೇಟ್ ಆಗಿ ಪುಷ್ಡ್ DBT ಅಂತ ಆದ ಮೇಲೆ ನಿಮಗೆ ಅಕ್ಟೋಬರ್ 2ನೇ ವಾರದ ಒಳಗಾಗಿ ನಿಮಗೆ ಯುವ ನಿಧಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಅವರು ಸಹ ಅದೇ ರೀತಿ ಹೇಳಿದ್ದಾರೆ. ಮತ್ತು ಯಾರೆಲ್ಲ ಸೇವಾ ಸಿಂಧು ಪೋರ್ಟಲ್ಗೆ ಹೋದ್ರೆ ಯುವ ನಿಧಿ ಅಂತ ಸರ್ಚ್ ಮಾಡಿದ್ರೆ ಶೋ ಆಗ್ತಾ ಇಲ್ಲ ಅಂತ ಸಾಕಷ್ಟು ಸ್ಟೂಡೆಂಟ್ಗಳು ಕಮೆಂಟ್ ಮಾಡ್ತಾ ಇದ್ದರು. ಅದನ್ನು ನಾನು ಯಾವ ರೀತಿ ಲೈವ್ ನಲ್ಲಿ ಸ್ಟೇಟಸ್ ಚೆಕ್ ಮಾಡುವುದಂತ ಈ ಹಿಂದೆ ವಿಡಿಯೋ ಸಹ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಸಹ ನಾನು ಆ ವಿಡಿಯೋ ಲಿಂಕ್ ಸಹ ಕೊಟ್ಟಿದ್ದೇನೆ. ನೀವು ಹೋಗಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೂ ಕೂಡ ಯಾವ ರೀತಿ ಸ್ಟೇಟಸ್ ಚೆಕ್ ಮಾಡುವುದಂತ ಅಲ್ಲಿ ನಾನು ಪ್ರೂಫ್ ಸಮೇತ ನಿಮಗೆ ತೋರಿಸುವಂತ ಲೈವ್ ನಲ್ಲಿ ತೋರಿಸುವಂತ ಕೆಲಸ ಮಾಡಿದ್ದೇನೆ. ಮತ್ತು ಯಾರೆಲ್ಲ ಇನ್ನೂ ಕೌಶಲ್ಯಕರ ರಿಜಿಸ್ಟ್ರೇಷನ್ ಆಗಿಲ್ಲ ಅವರಿಗೆ ಅಮೌಂಟ್ ಬರೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಯಾರೆಲ್ಲ ಕೊಟ್ಟಿಲ್ಲ ಅವರಿಗೆ ಸಹ ಅಮೌಂಟ್ ಬರೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಮತ್ತು 6 ತಿಂಗಳ ಮೇಲೆ ನೀವು ಏನಾದರೂ ಅಮೌಂಟ್ ತಗೊಂಡ್ರೆ ನೀವು ಕಂಪಲ್ಸರಿ ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಆಗ್ಲೇಬೇಕು, ಇಲ್ಲಾಂದ್ರೆ ನಿಮಗೆ ಅಮೌಂಟ್ ಬರಲ್ಲ ಅಂತ ಅವರು ಹೇಳಿದ್ದಾರೆ. ಅದಕ್ಕಾಗಿ ಯುವ ನಿಧಿ ಕಡೆಯಿಂದ ಯಾವುದೇ ರೀತಿ ಅಪ್ಡೇಟ್ ಬಂದ್ರೆ ನಿಮಗೆ ತಿಳಿಸುವಂತ ಕೆಲಸ ನಾವು ಮೊದಲು ಮಾಡ್ತೇವೆ. ಅದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.